ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CVR ಸ್ಟುಡಿಯೋ ಫೋಟೋಶಾಪ್ ಟ್ಯೂಟೋರಿಯಲ್. ಇವತ್ತು ಯಾವ ರೀತಿ ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡುವಾಗ ಸೀಮ್ಲೆಸ್ ಫೋಟೋ ಥರ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಇಮೇಜ್ ಪೋಸ್ಟ್ ಸೈಜ್ ಏನಿರುತ್ತೆ ಅಂತಂದರೆ 1080 by 1080 ಸ್ಕ್ವೇರ್ದು ಇರುತ್ತೆ. ಆಮೇಲೆ 1080 by 1350 ಪೋರ್ಟ್ರೇಟ್ ಸೈಜ್ ಇರುತ್ತೆ ಇನ್ಸ್ಟಾಗ್ರಾಮ್ ಪೋಸ್ಟ್ದು. ಆಮೇಲೆ ಲ್ಯಾಂಡ್ಸ್ಕೇಪ್ ಬೇಕು ಅಂತಂದರೆ 1080 by 608 ಪಿಕ್ಸೆಲ್ ಲ್ಯಾಂಡ್ಸ್ಕೇಪ್ ಸೈಜ್ ಇರುತ್ತೆ. ಸೊ ನೀವು ಹೊಡೆದಿರೋ ಫೋಟೋ ಒಂದು ರೀತಿ ಒಂದು ವೇಳೆ ಹೆಚ್ಚಿಗೆ ಇತ್ತು ಅಂದರೆ 1080 ಪಿಕ್ಸೆಲ್ಗೆ ಹೆಚ್ಚಿಗೆ ಇತ್ತು ಅಂದರೆ ಅದು ನಿಮಗೆ ಅಷ್ಟೇ ಸ್ಕ್ವೇರ್ನಲ್ಲಿ ಫಿಟ್ ಮಾಡಕ್ಕೆ ಬರುತ್ತೆ. ನೀವೇನು ಮಾಡ್ತೀರಾ, ಆ ಪಿಕ್ಸಾರ್ಟಿಗೆ ಹೋಗಿ ಅಲ್ಲಿ ಏನಾದರೂ ಮಾಡಿ ಅಂದರೆ 1:1 ಅಂದರೆ 1080 by 1080 ಸ್ಕ್ವೇರಿಗೆ ಫಿಟ್ ಮಾಡಿಕೊಂಡು ಇಲ್ಲ ಲ್ಯಾಂಡ್ಸ್ಕೇಪಿಗೆ ಫಿಟ್ ಮಾಡಿಕೊಂಡು ಫಿಟ್ ಟು ಸ್ಕ್ರೀನ್ ಅಂತೇಳಿ ಮಾಡಿಕೊಂಡು ನೀವು ಅದನ್ನು ಪೋಸ್ಟ್ ಮಾಡ್ತೀರಿ ಇನ್ಸ್ಟಾಗ್ರಾಮ್. ಆವಾಗ ನೀವು ಅದು ಇಮೇಜ್ ಸ್ಮಾಲ್ ಆಗುತ್ತೆ. ಸೊ ನಮಗೆ ಅಷ್ಟು ಬೇಡ, ಕಂಪ್ಲೀಟ್ ಇಮೇಜು ಪೋಸ್ಟ್ ಆಗಬೇಕು. ಇವಾಗ ಈ ಇಮೇಜ್ ಇದ್ದು ನಾವು ಪಿಕ್ಸೆಲ್ಸ್ ನೋಡ್ಕೊಂಡ್ರೆ ಎಷ್ಟಿರುತ್ತೆ ಅಂತಂದರೆ ಪಿಕ್ಸೆಲ್ ನೋಡಿ, ಈ ಇಮೇಜ್ ಪಿಕ್ಸೆಲ್ 3442 into 2328 ಪಿಕ್ಸೆಲ್ ಇದೆ, ಅಂದರೆ 1080 ಹೆಚ್ಚಿಗೆ ಆಯಿತು. ಇವಾಗ ಈ ಇಮೇಜನ್ನ ಲೋಡ್ ಮಾಡ್ಕೊಂಡು ಫೋಟೋಶಾಪ್ಗೆ. ಓಕೆ, ಇಮೇಜ್ ಲೋಡ್ ಆಯಿತು ಫೋಟೋಶಾಪ್ಗೆ. ಇವಾಗ ಇದ್ರ ಪಿಕ್ಸೆಲ್ಸ್ ಅಂತ ನೋಡ್ಕೊಂಡಿದ್ದೀವಿ ನಾವು. ಈ ಫೋಟೋ ನೀವೇನಾದರೂ ಅಪ್ಲೋಡ್ ಮಾಡೋಕೆ ಹೋದರೆ ಆಗೋದಿಲ್ಲ. ಇವನ್ನ ನಾವು ಇನ್ಸ್ಟಾಗ್ರಾಮ್ ಪೋಸ್ಟಿಗೆ ಯಾವ ರೀತಿ ಬೇಕೋ ಆ ರೀತಿ ಸೈಜ್ನ ಕ್ರಿಯೇಟ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಳ್ಳೋಣ, ಅಂದರೆ ಡಿವೈಡ್ ಮಾಡ್ಕೊಳ್ಳೋಣ ಫೋಟೋ. ನೀವು ಇದೇನಾದರೂ ನೀವು ಕ್ರಾಪ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರಿ ಅಂತಂದರೆ, ಮ್ಯಾನ್ಯಲ್ ಆಗಿ ಫೋಟೋನ ಗ್ಯಾಲರಿನಲ್ಲಿ ಕ್ರಾಪ್ ಮಾಡಿಕೊಂಡು ಫೋಟೋನ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋಕೆ ಹೋದರೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮ್ಗೆ ಕ್ರಾಪ್ ಆಗಿರೋಂಗಿಲ್ಲ. ಆಮೇಲೆ ಅದೊಂದು ಫೋಟೋ ಬೇರೆ ಇದೊಂದು ಫೋಟೋ ಬೇರೆ ಅಂತ ಅನಿಸುತ್ತೆ. ಬಟ್ ಇದು ಈ ರೀತಿ ನೀವು ಸ್ಲೈಸ್ ಮಾಡಿಕೊಂಡು ನೀವೇನಾದರೂ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದರೆ ಕಂಪ್ಲೀಟ್ ಪೆನೋರಮಾ ಲುಕ್ ಥರ ಕಾಣುತ್ತೆ ನಿಮಗೆ. ಓಕೆ, ಇದನ್ನು ನಾನು ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊತೀನಿ. ಫಸ್ಟಿಗೆ ನೀವು ಒಂದು ಫೋಟೋನ ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ಯೋಚನೆ ಮಾಡಬೇಕು. ಈ ಫೋಟೋನ ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡು ನೀವು ಎಷ್ಟು ಪಾರ್ಟ್ ಬೇಕಾದರೂ ಅಪ್ ಟು 10 ಇಮೇಜ್ ಮಟ್ಟ ಹಾಕ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನು ನಾನು ಇವಾಗ ಈ ಫೋಟೋನ 2 ಪಾರ್ಟ್, ಈ ಇಮೇಜ್ ಏನಿದೆ ಇದನ್ನು ನಾನು 2 ಪಾರ್ಟಾಗಿ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನಾವು 2 ಪಾರ್ಟ್ ಮಾಡಬೇಕು ಅಂತಂದರೆ ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊತೀನಿ. ನಾನೀಗ Ctrl+N ನ್ಯೂ ಡಾಕ್ಯುಮೆಂಟ್, ವಿಡ್ತ್ 1080 ಇಟ್ಕೊತೀನಿ, ಹೈಟು 1350 ಇಟ್ಕೊತೀನಿ. ಇವಾಗ ನೀವು 2 ಪಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂತಂದರೆ ವಿಡ್ತ್ ಏನಿದೆಯಲ್ಲ 1080 into 2 ಮಾಡಿದರೆ ಎಷ್ಟಾಗುತ್ತೆ 2 ಪಾರ್ಟ್. ನಿಮಗೆ 3 ಪಾರ್ಟ್ ಮಾಡಬೇಕು, 1080 into 3 ಮಾಡಿ ಅಷ್ಟು ವಿಡ್ತ್ ಇಟ್ಕೋಬೇಕಾಗುತ್ತೆ. ಇವಾಗ ನಾವು ವಿಡ್ತು 1080 into 2 ಮಾಡಿದರೆ 2160 ಆಗುತ್ತೆ ಪಿಕ್ಸೆಲ್. 2160 ಪಿಕ್ಸೆಲ್ ಆಗುತ್ತೆ. ಇದೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾವು 2 ಪಾರ್ಟ್ ಮಾಡ್ಕೋಬೇಕಂತೇಳಿ ಡಿಸೈಡ್ ಮಾಡಿ. ಓಕೆ, 2 ಪಾರ್ಟ್. ಮೇಲ್ಗಡೆ ರೂಲರ್ ಇರುತ್ತೆ, 0 to 76 ಮಟ್ಟ ರೂಲರ್ ಇದೆ. ಅಂದರೆ ಇದು ರೂಲರ್ ಇಲ್ಲ ಅಂತಂದರೆ, ರೂಲರ್ ಹೈಡ್ ಆಗಿತ್ತು ಅಂತಂದರೆ Ctrl+R ಹೊಡೆದ್ರೆ ರೂಲರ್ ವಿಸಿಬಲ್ ಆಗುತ್ತೆ. ಸೊ ಶಾರ್ಟ್ಕಟ್ ಕೀ ಆಯಿತು. ಆಮೇಲೆ ಇದನ್ನು ನಾವು ಈ ಇಮೇಜ್ ಏನಿದೆಯಲ್ಲ ಡಬಲ್ ಟ್ಯಾಪ್ ಮಾಡಿ ಅನ್ಲಾಕ್ ಮಾಡಿಕೊಂಡು ಈ ಇಮೇಜನ್ನು ಇಲ್ಲಿ ಲೋಡ್ ಮಾಡ್ಕೊಂಡು. ಓಕೆ, ಇದು ರೀಸೈಜ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಪಾರ್ಟ್ ಬೇಕು ನೋಡೋ ಅಷ್ಟು ಪಾರ್ಟ್. ಯಾವ ಪಾರ್ಟ್ ನಿಮ್ಗೆ ಇಂಪಾರ್ಟೆಂಟ್ ಇದೆ ಅಂದರೆ ರೋಡ್ ಪಾರ್ಟ್ ಇಂಪಾರ್ಟೆಂಟ್ ಅಂದರೆ ಸ್ವಲ್ಪ ಮೇಲ್ಗಡೆ ತೊಗೋಬೋದು, ಇಲ್ಲ ಸ್ಕೈ ಪಾರ್ಟ್ ಬೇಕು ನಮಗೆ ಟ್ರೀ ಫುಲ್ ಬೇಕು ಅಂತ ಸ್ವಲ್ಪ ಕೆಳಗಡೆ ತೊಗೋಬೋದು. ಇಷ್ಟು ಕ್ರಿಯೇಟ್ ಆಯಿತು. ಇವಾಗ ನಿಮಗೆ ಇಲ್ಲೊಂದು ಪಾರ್ಟ್ ಗೊತ್ತಾಗುತ್ತೆ, ಅಂದರೆ 0 to 76 ಇದೆ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಅದು ಇನ್ನೊಂದು ಲೇಟೆಸ್ಟ್ ವರ್ಷನ್ ಫೋಟೋಶಾಪ್ನಲ್ಲಿ ನಿಮಗೆ ಸ್ಲೈಸಿಂಗ್ ಅಂತ ಬರುತ್ತೆ. ಅಂದರೆ ವ್ಯೂನಲ್ಲಿ ಹೋಗಿ ನ್ಯೂ ಗೈಡ್ ಅಂತ ಕ್ಲಿಕ್ ಮಾಡಿ ಸೆಂಟಿಮೀಟರ್ ಅಂತ ಇರುತ್ತಲ್ಲ, ವರ್ಟಿಕಲ್ ಆಗಿ ನಮಗೆ ವರ್ಟಿಕಲ್ ಸ್ಲೈಸ್ ಆಗಬೇಕು. ನಮಗೆ ಹಾರಿಜೆಂಟಲ್ ಬೇಕಂದ್ರೆ ಹಾರಿಜೆಂಟಲ್ ಮಾಡ್ಕೋಬೋದು. ನಮಗೆ ಈಗ ವರ್ಟಿಕಲ್ ಬೇಕು, ಇನ್ಸ್ಟಾಗ್ರಾಮ್ನಲ್ಲಿ ವರ್ಟಿಕಲ್ ಆಗಿ ನಾವು ಸ್ಲೈಸ್ ಮಾಡ್ಕೋಬೇಕು. ಇವಾಗ ವರ್ಟಿಕಲ್ ಆಗಿ ಕ್ಲಿಕ್ ಮಾಡಿ ಪೊಸಿಷನ್ ಎಲ್ಲಿಗೆ ಬೇಕು ನಿಮ್ಗೆ ಅಂತ. ನ್ಯೂ ವರ್ಷನ್ ಆಫ್ ಫೋಟೋಶಾಪ್ ಅಂದರೆ 2020 ಮತ್ತು 2019ನಲ್ಲಿ ಫೋಟೋಶಾಪ್ 2019 ಮತ್ತು 2020ನಲ್ಲಿ ಏನು ಮಾಡಿದೆ ಅಂದರೆ ಕಾಲಮ್ಸ್ನಲ್ಲಿ ಎಷ್ಟು ಕಾಲಮ್ಸ್ ಬೇಕು ನಿಮಗೆ ಅಂತೇಳಿ ಅಲ್ಲೇ ಕೆಳಗಡೆ ಒಂದು ಕಾಲಮ್ ಕೊಟ್ಟಿರ್ತಾರೆ. ಕಾಲಮ್ಸ್ ಎಷ್ಟು ಡಿವೈಡ್ ಆಗಬೇಕು ನಿಮಗೆ 2 3 4 5 ಆ ರೀತಿ ಕೊಟ್ಟಿರ್ತಾರೆ. ಬಟ್ ಇದು ಓಲ್ಡರ್ ವರ್ಷನಲ್ಲಿ ಅಂತಂದರೆ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಪೊಸಿಷನ್ ನಿಮಗೆ ಎಷ್ಟು ಸೆಂಟಿಮೀಟರ್ಗೆ ನಿಮಗೆ ಡಿವೈಡ್ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಫೋಟೋಶಾಪ್ CS6 ಇದ್ದವರಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಅಂದರೆ ಈ ಪ್ರಾಬ್ಲಮ್ ಅಂತಂದರೆ ನ್ಯೂಯರ್ ವರ್ಷನ್ನಲ್ಲಿ ಡೈರೆಕ್ಟಾಗಿ ಕಾಲಮ್ ಅಷ್ಟು ಕೊಟ್ಬಿಟ್ರೆ 2 ಕಾಲಮ್ ಅಂತ ಕೊಟ್ಟರೆ ನಿಮಗೆ ಎಕ್ಸಾಕ್ಟ್ ಮಿಡಲ್ ಪಾರ್ಟಿಗೆ ನಿಮಗೆ ಒಂದು ಪಾರ್ಟ್ ಕೊಡುತ್ತೆ, ಅಂದರೆ 2 ಪಾರ್ಟ್ ಡಿವೈಡ್ ಮಾಡ್ಕೊಳುತ್ತೆ. ಇವಾಗ ಓಲ್ಡರ್ ವರ್ಷನಲ್ಲಿ ಆಪ್ಷನ್ ಇಲ್ಲ ಕಾರಣ ನಾನು ಏನು ಮಾಡ್ತೀನಿ, ಸಿಂಪಲ್ ಆಗಿ ಮಾಡ್ಕೋಬೋದು ಅಂತ 0 to 76 ಅಂತಿದೆ. 0 to 76 ಅಂತಂದ್ಮೇಲೆ ಏನು ಮಾಡ್ಕೋಬೋದು, ಅದ್ರ ಹಾಫ್ ಎಷ್ಟಾಗುತ್ತೆ ಅಂದರೆ 38ಗೆ ಆಫ್ ಆಗುತ್ತೆ. ಇವಾಗ ನಾವು ಪೊಸಿಷನ್ 38ಗೆ ನಾವು ಸೆಟ್ ಮಾಡಿದ್ವಿ ಅಂತಂದರೆ ಇಲ್ಲಿ ಒಂದು ಸ್ಲೈಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಪಾರ್ಟ್ ಇನ್ನೂ ಕಟ್ ಆಗಿರೋಂಗಿಲ್ಲ, ಇಮೇಜ್ ಅಷ್ಟೇ ಇರುತ್ತೆ. ಸೊ ಇಷ್ಟು ನಮಗೆ 2 ಪಾರ್ಟ್ ಕ್ರಿಯೇಟ್ ಆಯಿತು. ಇದನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು
ಇಲ್ಲಿ ಕ್ರಾಪ್ ಟೂಲ್ ಇರುತ್ತಲ್ಲ, ನೀವು ಹೋಲ್ಡ್ ಮಾಡಿದ್ರಿ ಅಂತಂದರೆ ರೈಟ್ ಕ್ಲಿಕ್ ಸ್ಲೈಸ್ ಟೂಲ್ ಅಂತ ಬರುತ್ತೆ. ಸೊ ಇಷ್ಟು ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಈ ಕಾರ್ನರಿಂದ ಹಿಡಿದು 38 ಮಟ್ಟ ಇವಾಗ ಅದಾಷ್ಟಾದ್ಮೇಲೆ ಇಷ್ಟು ಕ್ಲಿಕ್ ಮಾಡಿದ್ರೆ ಇವಾಗ ನಿಮಗೆ 2 ಪಾರ್ಟ್ ಕ್ರಿಯೇಟ್ ಆಗಿದೆ. ಇಲ್ಲಿ 1, 2 ಅಂತ ಬಂತು. ಇವಾಗೂ ನಿಮಗೆ ಅದು ಡಿವೈಡ್ ಆಗಿರಂಗಿಲ್ಲ, ಹೋಲ್ ಇಮೇಜ್ ಇರುತ್ತೆ. ಬೇಕಾದ್ರೆ ಮೂವ್ಮೆಂಟ್ ಮಾಡಿ ನೋಡಿದರೆ ಆ ಡಾಕ್ಯುಮೆಂಟ್ ಏನಿರುತ್ತೆ 2 ಪಾರ್ಟ್ ಆಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದೆ ಅಷ್ಟೇ. ನೋಡಿ, ಮೂವ್ಮೆಂಟ್ ಮಾಡಿದರೆ ಹೋಲ್ ಇಮೇಜೇ ಮೂವ್ಮೆಂಟ್ ಆಗ್ತಾ ಇದೆ. ಇದಿಷ್ಟು ಮುಗೀತು. ಇವಾಗ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಕಟ್ ಮಾಡ್ಕೋಬೇಕು. ಈ ಪಾರ್ಟ್ ಒಂದು ಸೇವ್ ಮಾಡ್ಕೋಬೇಕು, ಇದೊಂದು ಪಾರ್ಟ್ ಸೇವ್ ಮಾಡ್ಬೇಕು. ಯಾವ ರೀತಿ ಅಂತಂದರೆ ಫೈಲ್ನಲ್ಲಿ ಹೋಗಿ ಮತ್ತೆ ಹೇಳ್ತೀನಿ, ಹೊಸ ವರ್ಷನ್ನಲ್ಲಿ ಅಂದರೆ 2020 ಮತ್ತು 2019ನಲ್ಲಿ ಮತ್ತೇನು ಅಪ್ಡೇಟ್ ಬಂದಿದೆ ಅಂತಂದರೆ ಎಕ್ಸ್ಪೋರ್ಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೇವ್ ಫಾರ್ ವೆಬ್ ಅಂತ ಕೊಟ್ಟಿದ್ದಾರೆ. ಬಟ್ ಓಲ್ಡ್ ವರ್ಷನಲ್ಲಿ ಯಾವ ರೀತಿ ಅಂದರೆ ಸೇವ್ ಫಾರ್ ವೆಬ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ಮೇಲ್ಗಡೆ. ಸೊ ಸೇವ್ ಫಾರ್ ವೆಬ್ ಅಂದೆ ಇದನ್ನು ಫಿಟ್ ಟು ಸೈಜ್ ಮಾಡ್ತೀನಿ ನಾನು. ಓಕೆ, ಇಷ್ಟು ಇವಾಗ ನಿಮ್ಗೆ ಸ್ಲೈಸ್ ಪಾರ್ಟ್ ಗೊತ್ತಾಗುತ್ತೆ. ಇದೊಂದು ಸ್ಲೈಸ್ ಆಗಿದೆ, ಇದೊಂದು ಸ್ಲೈಸ್ ಆಗಿದೆ, 2 ಪಾರ್ಟ್ ಸ್ಲೈಸ್ ಆಗಿದೆ. ಓಕೆ, 2 ಸ್ಲೈಸ್ ಆಗಿದೆ. ಇವಾಗ ನೀವು ಫಸ್ಟಿಗೆ ಈ ಇಮೇಜ್ ಸೇವ್ ಮಾಡ್ಕೋಬೇಕು. ಇಲ್ಲಿ JPG ಅಂತ ಫಿಕ್ಸ್ ಮಾಡ್ಕೋಬೇಕು. ಈ GIF ಇರುತ್ತೆ ಡಿಫಾಲ್ಟ್ ಆಗಿ, JPG ಹೈ, ಇಲ್ಲಿ JPG ಅಂತ ಕ್ಲಿಕ್ ಮಾಡಿಕೊಂಡು ಎಲ್ಲ ಸೇಮ್ ಇರಲಿ. ಸೇವ್ ನೇಮ್ ಕೊಡಿರಿ, ಇಮೇಜ್ ಓನ್ಲಿ ಅಂತ ಕೊಟ್ರಿ, ಇಮೇಜ್ ಓನ್ಲಿ ಅಂತ ಇರಲಿ. ನೇಮ್ 1 ಅಂತ ಕೊಟ್ಟಿರಿ, 1.jpg, ಅದೇ ಡಿಫಾಲ್ಟ್ JPG ತೊಗೊಂಡು ಸೇವ್. ಇವಾಗ ಮತ್ತೆ ಸೇವ್ ಫಾರ್ ವೆಬ್, ಸೆಕೆಂಡ್ ಇಮೇಜ್ ಸೆಲೆಕ್ಟ್ ಮಾಡ್ಬೋದು. ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಸೇಮ್ ಅದೇ ಡಿಫಾಲ್ಟ್ ಆಗಿ ಸೆಟ್ ಆಗಿಬಿಡುತ್ತೆ JPG ಅಂತಂದೇಳಿ. ಇವಾಗ ಇದನ್ನು ಸೇವ್ 2.jpg. ಓಕೆ, ಇದು ಸೇವ್ ಆಗಿರುತ್ತೆ. ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡಿದ್ದೆ ನಾನು. ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ನಿಮಗೆ ಇಮೇಜ್ ಅಂತೇಳಿ, ಇಮೇಜಸ್ ಅಂತೇಳಿ ಇಲ್ಲಿದೆ. ಇದು ಲೆಫ್ಟ್ ಸೈಡ್ ಪಾರ್ಟು, ಇದು ರೈಟ್ ಸೈಡ್ ಪಾರ್ಟ್. ಇನ್ನು ನೀವು ಸೇವ್ ಮಾಡಿದ ತಕ್ಷಣ ಅದನ್ನು ಮೊಬೈಲ್ಗೆ ಅಪ್ಲೋಡ್ ಮಾಡಿಕೊಂಡು ಫಸ್ಟ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮಲ್ಟಿಪಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಇಮೇಜ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಓಕೆ, 2 ಇಮೇಜ್ ಈ ರೀತಿಯಾಗಿರುತ್ತೆ. ಇದು ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇದು ನೀವು ಅಪ್ಲೋಡ್ ಮಾಡಿದ್ದು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಮಲ್ಟಿಪಲ್ ಇಮೇಜ್ ಅಪ್ಲೋಡ್ ಆಗಿರುತ್ತೆ, 2 ಇಮೇಜ್ ಅಪ್ಲೋಡ್ ಆಗಿರುತ್ತೆ. ಇದು ನೀವು ಸ್ವೈಪ್ ಮಾಡಿದ ತಕ್ಷಣ ಈ ರೀತಿ ಕಾಣುತ್ತೆ. ಓಕೆ, ಎಲ್ಲಿ ಕಟ್ ಆಗಿದೆ ಅಂತೇಳಿ ನಿಮ್ಗೆ ಗೊತ್ತಾಗೋದಿಲ್ಲ ಪರ್ಫೆಕ್ಟಾಗಿ. ಓಕೆ, ಪರ್ಫೆಕ್ಟ್ ಸ್ಲೈಸ್ ಆಗಿರೋ ಕಾರಣ ಇದು ನಿಮ್ಗೆ ಎಲ್ಲೂ ಕಟ್ ಆಗಿದೆ, ಕ್ರಾಪ್ ಮಾಡಿದ್ದಾರೆ ಅಂತ ಅನ್ಸೋದಲ್ಲ, ಪೆನೋರಮಾ ಲುಕ್ ಥರ ಕಾಣುತ್ತೆ. ಅಪ್ ಟು ನೀವು 10 ಇಮೇಜ್ ಮಟ್ಟ ಹಾಕ್ಬೋದು ನೀವು. ಒಂದು ವೇಳೆ ನೀವು ಲ್ಯಾಂಡ್ಸ್ಕೇಪ್ ಅಂದರೆ ಈಗ ನೇಚರ್ ಫೋಟೋಗ್ರಫಿ ಮಾಡಿರ್ತಾರಲ್ಲ, ಪೆನೋರಮಾ ಫೋಟೋಗ್ರಫಿ ಮಾಡಿರ್ತಾರಲ್ವ, ಅದನ್ನು ನೀವು ಈ ರೀತಿ ಪೆನೋರಮಾ ಫೋಟೋನ ಫೋಟೋಶಾಪ್ಗೆ ಇಂಪೋರ್ಟ್ ಮಾಡಿಕೊಂಡು ಸ್ಲೈಸ್ ಮಾಡಿಕೊಂಡು ಈ ರೀತಿ ಕಂಪ್ಲೀಟ್ ಹಾಕಿ ನೀವು ಕಂಪ್ಲೀಟ್ ಪೆನೋರಮಾ ಫೋಟೋಸನ್ನು ನೀವು 10 ಇಮೇಜ್ ಅಪ್ ಟು 10 ಇಮೇಜ್ ಮಟ್ಟ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಬೋದು. ಓಕೆ, ಇದಿಷ್ಟು ಇವತ್ತು ಯಾವ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಸೀಮ್ಲೆಸ್ ಫೋಟೋನ ಕ್ರಿಯೇಟ್ ಮಾಡಿಕೊಂಡು ಸ್ಲೈಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕು ಅಂತೇಳಿ ನೋಡ್ಕೊಂಡು. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಡಿಟಿಂಗ್ನ ನಿಮ್ಗೆ ಬೇಕು ಅಂತಂದು ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.